ಏನು ಇವತ್ತು ಈ ಶುಭ ದಿನ ಮುಳಬಾಗಿಲು ತಾಲೂಕಿನಲ್ಲಿ ತುಂಬಾ ಪವಿತ್ರವಾದ ದೇವಸ್ಥಾನ. ಯಾಕಪ್ಪ ಅಂದ್ರೆ ಕದರಿ ನರಸಿಂಹಸ್ವಾಮಿ, ಆಮೇಲೆ ನಮ್ಮ ವಿಶಾಖಪಟ್ಟಣಂ ಪಕ್ಕದಲ್ಲಿರುವಂತ ದೇವಸ್ಥಾನ ಬಿಟ್ರೆ ಇಲ್ಲಿ ತುಂಬಾ ಪವಿತ್ರವಾದ ಜಾಗ ನಮ್ಮ ನರಸಿಂಹಸ್ವಾಮಿ. ಏನು ಇವತ್ತು ಈ ಊರಿಗೆ ಹೆಸರು ಬಂದಿದೆ ನಮ್ಮ ನರಸಿಂಹಸ್ವಾಮಿಯಿಂದ. ಇದಕ್ಕೊಂದು ಹಿನ್ನೆಲೆ ಇದೆ. ಇಲ್ಲಿ ಧ್ವಜಸ್ತಂಭ ಇದೆ, ತಾವು ನೋಡ್ಕೊಂಡು ಬರ್ಬೋದು ಮೀಡಿಯಾದವರೆಲ್ಲಾನು. ಏನು ಹಾಕಿಲ್ಲಪ್ಪ, ಹಂಗೆ ನಿಲ್ಲಿಸಿದ್ದಾರೆ. ಆ ಶಕ್ತಿ ಕೊಟ್ಟಿರೋದು ಈ ನರಸಿಂಹಸ್ವಾಮಿ ಅವರು. ಒಬ್ಬ ಹೆಂಗ್ಸ್, ಐ ಥಿಂಕ್ ಅಯ್ಯಮ್ಮ ಅದನ್ನ ಮಾಡಿದ್ದು. ಹಂಗಾಗಿ ಈ ಪವಿತ್ರವಾದ ಜಾಗಕ್ಕೆ ನಮ್ಮ ಹುಡುಗ ನಿಮ್ಮ ಆಶೀರ್ವಾದ ಕೇಳಿಕೊಂಡು ಮುಳಬಾಗಿಲು ತಾಲೂಕು ಬಂದಿರುವಂತಹ ಆದಾನ ಇಲ್ಲೇ ಇದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಎಲ್ಲಾ ಭಕ್ತಾದಿಗಳಿಗೂ ಆ ನರಸಿಂಹಸ್ವಾಮಿ ಕೃಪೆ ಕಟಾಕ್ಷ ಇರ್ಲಿ ಎಲ್ಲ. ಯಾಕಂದ್ರೆ ಇಂಪಾರ್ಟೆಂಟ್ ನರಸಿಂಹಸ್ವಾಮಿ ಯಾವುದೇ ಕಾರಣಕ್ಕೆ ಉಗ್ರ ನರಸಿಂಹ ಅಂತ ಹೆಸರು. ಆ ನರಸಿಂಹಸ್ವಾಮಿ ಕೃಪೆ ನಮ್ಮೆಲ್ಲರಿಂದ ಇರಬೇಕು, ಎಲ್ಲರೂ ಕಾಪಾಡ್ಕೊಂಡು ಬರ್ತಾರೆ ಅಂತ ಹೇಳ್ಕೊಂಡು ಇದಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂತಹ ನಮ್ಮ ಕಮಿಟಿ ಮೆಂಬರ್ಸು, ನಮ್ಮ ಮಹಾಸ್ವಾಮಿಗಳು, ಅವ್ರ ಅಪ್ಪ ಮಗ ಇಬ್ಬರು ಅಷ್ಟೇ. ಅವ್ರು ಬಂದ ಮೇಲೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ರಥೋತ್ಸವ ಅಂತ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾ ಇದೆ, ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ. ಸಿಂಹಾಚಲಂ ಆಗ್ಬೋದು, ಕದ್ರಿ ನರಸಿಂಹಸ್ವಾಮಿ ಆಗ್ಬೋದು, ಕದ್ರಿಪುರ ನರಸಿಂಹಸ್ವಾಮಿ ಆಗ್ಬೋದು, ಎಲ್ಲದು. ಯಾಕಂದ್ರೆ ಅಷ್ಟೇ ಹಳೆಯ ದೇವಸ್ಥಾನ ಇದೆ. ಹೌದಪ್ಪ, ಇಲ್ಲ ಸುಮ್ಮನೆ ಜನ ಬರಲ್ಲ. ಸುಮ್ಮನೆ ಇಲ್ಲೇ ದುಡ್ಡು ಕೊಟ್ಟು ಬಂದಿಲ್ಲ, ಸ್ವಾಮಿ ದರ್ಶನ ಪಡೆಯಕ್ಕೆ, ಅವ್ರ ಆಶೀರ್ವಾದ ಪಡೆಯಕ್ಕೆ ಬಂದಿರುವಂತ ಜನ ನೋಡಿ. ಹೆಣ್ಮಕ್ಳೆಲ್ಲ ಇನ್ನು ಊಟ ಮಾಡದೆ ಬಂದಿರ್ತಾರೆ, ಎಲ್ಲ ತಾಯಂದಿರಲ್ಲ ಕಂಪ್ಲೀಟ್ ಆಗಿ ಅಯ್ಯಪ್ಪ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ಎಲ್ಲರಿಗೂ, ಎಲ್ಲಾ ಭಕ್ತಾದಿಗಳಿಗೂ ಆ ಪುಣ್ಯಾತ್ಮ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಈ ದಿನ ಕೋಡಮಲೆ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತ ಕದ್ರಿಪುರ ಗ್ರಾಮದ ಲಕ್ಷ್ಮೀನರಸಿಂಹ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಈ ಕದ್ರಿಪುರದ ಗ್ರಾಮದ ಎಲ್ಲ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಹ್ವಾನಿಸಿದ್ದಕ್ಕೆ ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇವತ್ತು ಈ ಬ್ರಹ್ಮೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಸುತ್ತಮುತ್ತಲು ಗ್ರಾಮದ ಎಲ್ಲ ನಮ್ಮ ಲಕ್ಷ್ಮೀನರಸಿಂಹ ಸ್ವಾಮಿಯ ಭಕ್ತಾದಿಗಳು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮುಖಂಡರ ಪರವಾಗಿ ಆ ಭಗವಂತನಲ್ಲಿ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಹೌದು, ನಾವು ಭಕ್ತಿಯಿಂದ ಇವತ್ತು ನಮ್ಮೆಲ್ಲಾ ಮುಖಂಡರು ಪ್ರಾರ್ಥನೆ ಮಾಡಿಕೊಳ್ಳುವ ಉದ್ದೇಶದಿಂದಲೇ ನಾವು ಈ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೀವಿ. ಎಲ್ಲರದು ಒಂದು ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ನಾವು ಅನ್ಕೊಂಡಿದ್ದನ್ನ ನಾವು ಬೇಡ್ಕೊಂಡು ಹೋದ್ರೆ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಆ ನಂಬಿಕೆಯಿಂದಲೇ ನಾವು ಇಷ್ಟೊಂದು ಜನಸ್ತೋಮ ಇವತ್ತು ನಾವು ಬಂದಿದ್ದೀವಿ. ನಾವು ನಮ್ಮ ಮನಸ್ಸಲ್ಲಿ ಇರುವಂತಹ ಅರಿಕೆಯನ್ನು ನಾವು ಆ ಸ್ವಾಮಿಗೆ ನಾವು ಅರ್ಪಿಸಿದೀವಿ. ಅದು ಮುಂದಿನ ದಿನಗಳಲ್ಲಿ ನಮಗೆ ನಾವು ಏನು ಬೇಡ್ಕೊಂಡಿದೀವೋ ಅದೆಲ್ಲ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮ ಜೊತೆಯಲ್ಲಿರೋರು ಕೂಡ ಮತ್ತು ಭಕ್ತಾದಿಗಳು ಕೂಡ ಏನ್ ಅರಿಕೆ ಇಟ್ಕೊಂಡಿದಾರ ಅದೆಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಭಾವಿಸಿದ್ದೀನಿ. ಆ ಸ್ವಾಮಿಯಲ್ಲಿ ನಾನು ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ.